ನಮಸ್ತೆ. ಬೆಂಗಳೂರು ಪ್ರತಿಷ್ಠಿತ ಬೆಂಗಳೂರು ಪ್ಯಾಲೇಸ್ ಐಟಿ ವಿಹಾರಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಬಂದಿದೆ. ತಾವೆಲ್ಲ ಬಂದಿದ್ದೀರಾ, ಬಹಳ ಖುಷಿ ಪಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೇಳಿ. ನಾನು ಈ ಒಕ್ಕಲಿಗ ಸಮುದಾಯದ ಒಬ್ಬ ಹೆಣ್ಣು ಮಗಳು. ನಾನು FC ಉದ್ಯಮಿ ಒಕ್ಕಲಿಗದಲ್ಲಿ ಮೆಂಬರ್ ಕೂಡ ಆಗಿದ್ದೀನಿ. ಇದು ಸ್ಟಾರ್ಟಿಂಗ್ ಇಂದಾನು ಒಂಥರ ಆಂಟ್ರಪ್ರಿನರ್ಸ್ ನ ಪ್ರಮೋಟ್ ಮಾಡೋದು ಅಂಡ್ ಇಟ್ ಇಸ್ ಆಲ್ಸೋ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್. ಒಬ್ಬರನ್ನ ಪರಿಚಯ ಮಾಡ್ಕೊಡೋದು, ಆ ತರದೆಲ್ಲ ಉದ್ದೇಶ ಇಟ್ಕೊಂಡು ಸ್ಥಾಪಿತವಾಗಿರೋಂತ ಈ ಸಂಸ್ಥೆ ಜೈರಾಮ್ ರಾಯ್ಪುರ ಅವರ ಒಂದು ವಿಷನ್ ನ ಮುಂದೆ ತಗೊಂಡು ಹೋಗೋದಕ್ಕೆ ಇದು 4ನೇ ವರ್ಷದ್ದು ಇವೆಂಟ್ ನಡೀತಾ ಇರೋದು. ಸೊ ನಾವೆಲ್ಲ ಅದರಲ್ಲಿ ಮೊದ್ಲಿಂದನೂ ಆಗಿರ್ತೀವಿ, ಮುಂದಕ್ಕೂ ಆಗ್ತೀವಿ ಕೂಡ. ಈ ಒಂದು ಪ್ರಿಮೈಸಸ್ ಅಲ್ಲಿ ಹೆಣ್ಮಕ್ಳಿಗೆ ಬಹಳಷ್ಟು ಚಾನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಬಹಳ ಉತ್ತಮವಾಗಿ ಸ್ಪಂದನೆ ಸಿಕ್ಕಿದೆ, ಒಳ್ಳೆ ವ್ಯಾಪಾರನಾಗಿದೆ. ಇಷ್ಟು ಹೆಣ್ಮಕ್ಳಿಗೆ ಏನಾಗ್ತಾರೆ ಮೇಡಮ್? ತುಂಬಾ ಖುಷಿ ಆಗುತ್ತೆ. ನಂದು ಒಂದ್ ಸ್ಟಾಲ್ ಇತ್ತು, ಬಾರ್ನ್ ಮಿಲೆಟ್ ಅಂತ ನಂದು ಬ್ರ್ಯಾಂಡ್. ಮಿಲೆಟ್ ಬೇಸ್ಡ್ ಸ್ನಾಕ್ಸ್ ಅಂಡ್ ಸೇವರೀಸ್, ಹೆಲ್ತಿ ಸ್ನಾಕ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರನೇ ತಂದಿದ್ವಿ. ಸೊ ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೆ ಬಿಸ್ನೆಸ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಪ್ರಮೋಷನ್ ಆಯ್ತು. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇಲ್ಲಿ ಅದು ಡಿಫ್ರೆನ್ಸ್ ಇರಲ್ಲ. ಎಂಡ್ ಆಫ್ ದ ಡೇ ಬಿಸ್ನೆಸ್ ಇಸ್ ಬಿಸ್ನೆಸ್ ಅಂಡ್ ಇಟ್ ಇಸ್ ಫಾರ್ ಆಲ್ ಅಂಡ್ ಇಟ್ಸ್ ಕಾಮನ್. ಮತ್ತೊಂದು ವಿಷಯ, ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ನೋಡಿ ನೀವು ಗಮನಿಸ್ಕೊಂಡ್ ಬರ್ತಾ ಇದ್ದೀರಾ, 50 ವರ್ಷ 60 ವರ್ಷ 70 ವರ್ಷ ಮೇಲ್ಪಟ್ಟಿರೋರು ಬರ್ತಾರೆ. ಈ ಒಂದು ಪ್ರಿಮೈಸಸ್ ಅಲ್ಲಿ 18 ವರ್ಷ 20 ವರ್ಷ 22 ವರ್ಷ ಬಹಳಷ್ಟು ಹೆಣ್ಮಕ್ಳ ಯಂಗ್ಸ್ಟರ್ಸ್ ಬಹಳ ಚೆನ್ನಾಗಿ ಬಂದಿದ್ದಾರೆ, ಬಹಳ ಖುಷಿ ಪಟ್ಟಿದೆ. ಒಂದು ಯಂಗ್ಸ್ಟರ್ಸ್ ಬಗ್ಗೆ ತಾವೇಳಿ. ಇದು ಪ್ಲಾಟ್ಫಾರ್ಮ್ ಇರೋದೇ ಒಂದು ಆಂಟ್ರಪ್ರಿನರ್ಶಿಪ್ ಅನ್ನೋ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಸೊ ಹಂಗಾಗಿ ನಿಮ್ಗೆ ಯಂಗ್ ಜನರೇಷನ್ ಬಂದ್ರೆ ಅವ್ರಿಗೆ 4-6 ಜನ ನೋಡಿ ಆ ಉದ್ದೇಶನ ಈಡೇರಿಸ್ಕೊಳಕ್ ಸಾಧ್ಯವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇಟ್ಸ್ ನಾಟ್ ಎಕ್ಸಿಬಿಷನ್, ಜಾತ್ರೆ ವೇರ್. ಹಳೆ ಅಂದ್ರೆ ವಯಸ್ಸಾದವ್ರು ಬಂದು ಇಲ್ಲಿ ಖಂಡಿತ ಅವರು ಎಂಜಾಯ್ ಮಾಡ್ಬೋದು, ಅವ್ರ ಯಂಗ್ಸ್ಟರ್ ನ ನೋಡಿ ಹೆಂಗ್ ಬದುಕ್ತಿದ್ದಾರೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಸ್ಕೂಲು ಕಾಲೇಜ್ ಗೋಯಿಂಗ್ ಮಕ್ಳೆಲ್ಲ ಬಂದ್ರೆ ಅವ್ರಿಗೆ ಒಂದು ಸ್ಫೂರ್ತಿ ಅಥವಾ ಇನ್ಸ್ಪಿರೇಷನ್ ಸಿಗುತ್ತೆ, ಒಂದು ಬಿಸ್ನೆಸ್ ಕಟ್ಲಿಕ್ಕೆ ಅಥವಾ ಮುಂದಿನ ಅವರ ಜೀವನನ ಯಾವ ರೀತಿ ರೂಢಿಸ್ಕೋಬೇಕು ಅನ್ನೋ ಅದು ತಿಳ್ಕೊಳ್ಳೋದಕ್ಕೋಸ್ಕರ ತುಂಬಾ ಅವಕಾಶಗಳಿದೆ. ತುಂಬಾ ಸ್ಟಾಲ್ಸ್ ಎಜುಕೇಶನ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಎಲ್ಲ ಸೆಕ್ಟರ್ ಅಲ್ಲೂ ಸ್ಟಾಲ್ಸ್ ಇತ್ತು. ಸೊ ಅವ್ರದ್ದು ಏನ್ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಏನ್ ಪ್ಯಾಷನ್ ಇದೆ, ಅದರಲ್ಲಿ ಅವ್ರು ಪರ್ಸ್ಯೂ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಅದಕ್ಕೋಸ್ಕರ ಇದು ಯಂಗರ್ ಜನರೇಷನ್ಗೆ ಮೋರ್ ಇನ್ಸ್ಪಿರೇಷನಲ್ ಪ್ಲಾಟ್ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ವಿಷಯ, ನಾವು ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ನಾವು ಮಾಲೀಕರಾಗಿ 100 ಜನಕ್ಕೆ ಕೆಲಸ ಕೊಡೋ ತರ ಈ ಪ್ರಿಮೈಸಸ್ ಇದೆ. ಅದ್ರ ಬಗ್ಗೆ ತಾವೇಳಿ. ಹೌದು, ನಾನು ಒಬ್ಳು ನಾನು ಎಂಜಿನಿಯರ್ ಬೈ ಪ್ರೊಫೆಷನ್. ನಾನು ಒಂದು MNC ಕಂಪ್ನಿಲಿ ಆಲ್ಮೋಸ್ಟ್ 25 ವರ್ಷ ಕೆಲಸ ಮಾಡಿ ಆಚೆಗೆ ಬಂದವಳು. ಸೊ ನನ್ಗೆ ಅಲ್ಲಿ ಇದ್ದಿದ್ ಖುಷಿನೇ ಬೇರೆ. ಅಂದ್ರೆ ಎಲ್ಲಾದ್ರು ಯಾರೋ ಮಾಡಿಟ್ಟಿರ್ತಾರೆ, ನಾವ್ ಅದನ್ನ ಮುಂದೆ ನಡೆಸ್ಕೊಂಡು ಹೋಗುವಂತದ್ದು. ಇದು ಇಲ್ಲಿ ಬಂದಾಗ ನಮ್ದು ಎಲ್ಲರೂ ಅಲ್ಲಿ ನಮ್ಗೆ ಅಸಿಸ್ಟೆಂಟ್ಸ್ ಇರ್ತಾರೆ, ಯಾರೋ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರೆ, ಯಾರೋ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗೋದು, ಇಲ್ಲೋಗಿ ಅಲ್ಲೋಗಿ ಅಂತ ಒಬ್ರು ಮೆಂಟರ್ ಸಿಗ್ತಾರೆ. ಇಲ್ಲಿ ನಾವೇ ಹುಡುಕೋಬೇಕು. ಆಂಟ್ರಪ್ರಿನರ್ಶಿಪ್ ಇಸ್ ಅ ಪ್ಯಾಷನ್ ವಿತ್ ಅ ವಿಷನ್. 4-6 ಜನಕ್ಕೆ ಕೆಲಸ ಕೊಟ್ಟು ಅವ್ರು 1 ಮಂತ್ ಎಂಡ್ ಅಲ್ಲಿ ಆ ಖುಷಿಯಾಗಿ ಸಂಬಳ ತಗೊಂಡ್ ಹೋಗ್ತಾರಲ್ಲ, ಆ ಖುಷಿ ನಿಮ್ಗೆ ನೀವ್ ಎಷ್ಟೇ ಕೆಲಸ ಮಾಡಿ ಆ ಖುಷಿ ಸಿಗಲ್ಲ. ಸೊ ಆಲ್ವೇಸ್ ಒಬ್ರಿಗೆ ಮಾಡೋದ್ರಲ್ಲಿರೋ ಖುಷಿ ನಾವು ಮಾಡಿಸ್ಕೊಳ್ಳೋದ್ರಲ್ಲಿರೋ ಖುಷಿಗಿಂತ ತುಂಬಾ ಚೆನ್ನಾಗಿರುತ್ತೆ.